ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಅಂತಂದ್ರೆ ಇದು ಈವ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಆಗ್ತಾ ಇತ್ತು. ನಾನು ಮಂತ್ರಾಲಯ ಹೋಗ್ತಾ ಇದ್ದೆ. ಸೊ ಫೈನಲಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ನಾನು ತುಂಬಾ ದಿನಗಳಿಂದ ಅನ್ಕೊಂಡಿದ್ದೆ ಸೊ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ. ಟೈಮೇ ಸಿಗ್ತಾ ಇರಲಿಲ್ಲ, ಅದು ಟೈಮೇ ಕೂಡ ಬಂದಿರಲಿಲ್ಲ. ಫೈನಲಿ ಹೋಗ್ತಾ ಇದ್ದೆ ನಾನು. ಸೊ ಈವ್ನಿಂಗು ಹೊರಟಿದ್ದು, ಮನೇಲಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಗುರುವಾರ ದರ್ಶನ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಬುಧವಾರನೇ ಹೋಗ್ತಾ ಇದ್ದಿದ್ದು. ನಮಗೆ ಟ್ರೈನ್ ಟಿಕೆಟು ಸಿಕ್ಕಲಿಲ್ಲ. ಸೊ ಹಾಗಾಗಿ ನಾವು ಬಸ್ಸಲ್ಲೇ ಜರ್ನಿ ಮಾಡಬೇಕಾಗಿತ್ತು. ಅದಕ್ಕೋಸ್ಕರನೇ ಬಸ್ ಟಿಕೆಟೇ ಬುಕ್ ಮಾಡಿದ್ವಿ. ನೈಟ್ ಒಂದು 6:30ಗೆ ಸೊ ಬಸ್ ಸಿಕ್ಕಿದ್ದು. ಮಾರ್ನಿಂಗ್ ಒಂದು 6ಗೆ 5:30ಗೆ ರೀಚ್ ಆಗುತ್ತೆ ಅಂತ ಹೇಳಿದ್ರು. ಹಾಗೇನೆ 5:30ಗೆ ರೀಚ್ ಆದ್ವಿ. ಬಟ್ ರೀಚ್ ಆದರೆ ಮಳೆ ಅಂದರೆ ಮಳೆ, ತುಂಬ ಮಳೆ ಬೀಳ್ತಾ ಇತ್ತು. ಅದು ಎಷ್ಟು ಮಳೆ ಅಂದರೆ ನಿಂತ್ಕೊಳಕ್ಕೂ ಆಗ್ತಾ ಇರಲಿಲ್ಲ, ಎಲ್ಲೂ ಜಾಗನೂ ಇರಲಿಲ್ಲ, ಏನೂ ಇರಲಿಲ್ಲ. ತುಂಬ ಮಳೆ ಬರ್ತಾ ಇತ್ತು. ರೂಮ್ ಸಿಗುತ್ತೋ ಇಲ್ಲೋ ಅಂತಾನೂ ಡೌಟ್ ಇತ್ತು, ಅಷ್ಟು ಮಳೆ ಬರ್ತಾ ಇತ್ತು. ಅಂದರೆ ರೂಮ್ ಹತ್ರಕ್ಕೆ ಹೋಗ್ತೀವೋ ಇಲ್ಲೋ ಅಂತ ಅದರಲ್ಲೇ ಮಳೆಯಲ್ಲೇ ನೆನ್ಕೊಂಡು ಹೋದ್ವಿ. ಸೊ ಫೈನಲಿ ಮಂತ್ರಾಲಯಕ್ಕೆ ರೀಚ್ ಆಗಿದ್ದೀನಿ ಅನ್ನೋದೇ ಫುಲ್ ಖುಷಿ ನನಗೆ. ದರ್ಶನ ಲೇಟಾಗಾದರೂ ಪರವಾಗಿಲ್ಲ, ಸೊ ಬಂದಿದ್ದೀವಲ್ಲ ಅನ್ನೋದೇ ಫುಲ್ ಖುಷಿ ಆಗೋಯ್ತು ನನಗೆ. ನಮಗೆ ಅಲ್ಲಿ ರೂಮ್ ಸಿಗೋದು ತುಂಬಾನೇ ಕಷ್ಟ ಆಯಿತು. ಯಾಕಂದರೆ ಮಳೆ ತುಂಬಾನೇ ಬರ್ತಾ ಇತ್ತು, ಓಡಾಡೋಕ್ಕೂ ಆಗ್ತಾ ಇರಲಿಲ್ಲ. ಬಟ್ ರೂಮ್ಗಳೂ ಎಲ್ಲೂ ಸಿಗ್ತಾನೂ ಇರಲಿಲ್ಲ. ಫೈನಲಿ ಒಂದು ರೂಮ್ ಸಿಕ್ತು. ಅದಕ್ಕೆ 2500 ಏನೋ ಇತ್ತು. ಸೊ ಫೈನಲಿ ಅದಕ್ಕೆ ಹೋಗಿ ಫ್ರೆಶ್ ಅಪ್ ಆದ್ವಿ. ನಾವು ಫುಲ್ಲು ಫ್ರೆಶ್ ಅಪ್ ಆಗಿ ಎಲ್ಲರೂ ಬರೋಷ್ಟೊತ್ತಿಗೆ ಮಳೆ ಅಂತೂ ಫುಲ್ಲು ನಿಂತೋಗ್ಬಿಟ್ಟಿತ್ತು. ಸೊ ಮಳೆ ಬಂತೋ ಇಲ್ಲೋ ಅನ್ನೋದೇ ಡೌಟ್ ಆಗೋಗ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿ ನಿಂತೋಗ್ಬಿಟ್ಟಿತ್ತು. ಮಾರ್ನಿಂಗ್ ದರ್ಶನ ಮಾಡೋದಕ್ಕೆ ಅಂದರೆ ತುಂಬಾನೇ ಕಷ್ಟ ಆಯಿತು. ಯಾಕಂದರೆ ಫುಲ್ಲು ಜನ ಇದ್ದರು. ಮಳೆಯಲ್ಲಿನೂ ತುಂಬ ಜನ ಇದ್ದರು. ರಶ್ ಅಂದರೆ ರಶ್ ಇತ್ತು. ಮಾರ್ನಿಂಗ್ ಅಂತೂ ನನಗಂತೂ ದರ್ಶನ ಮಾಡ್ತೀವೋ ಇಲ್ಲೋ, ಎಷ್ಟೊತ್ತಾಗುತ್ತೋ ಅಂತ ಅನ್ಕೊಬಿಟ್ಟಿದ್ವಿ. ಹಾಗೆ ಅದರಲ್ಲೇ ಹೋಗಿ, ಅಂದರೆ ರಶ್ ಇದ್ರೂ ಪರವಾಗಿಲ್ಲ, ದರ್ಶನ ಮಾಡೋದಕ್ಕೆ ಬಂದಿರೋದೇ ತಾನೇ ನಾವು ಅಂತ ಅಂದ್ಬಿಟ್ಟು ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಸೊ ರಾಯರನ್ನು ನೋಡ್ಕೊಂಡು ಬಂದರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ಆದರೂ ಅಷ್ಟು ಏನೋ ನನಗೆ ಸಮಾಧಾನ ಆಗಿಲ್ಲ. ಯಾಕಂದರೆ ರಾಯರನ್ನ ನೋಡ್ದಂಗೆ ಅನಿಸಿಲ್ಲ ನನಗೆ. ಅಷ್ಟು ದೂರದಿಂದ ಬಂದು ಏನೋ ನನಗೆ ಒಂಥರ ನೋಡ್ದಂಗೆ ಅನಿಸಿಲ್ವಲ್ಲಪ್ಪ ಅನಿಸ್ತಾ ಇತ್ತು. ಸರಿ, ನೆಕ್ಸ್ಟ್ ಟೈಮ್ ಬಂದಾಗ ಕಂಪ್ಲೀಟಾಗಿ ನೋಡೋಣ ಅಂತ ಅಂದ್ಬಿಟ್ಟು ಸೊ ಬಂದ್ಬಿಟ್ಟೆ ನಾನು ಆಚೆಗೆ. ನೀವು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ಅಂದರೆ ನಾನು ಫಸ್ಟ್ ಟೈಮ್ ಹೋಗಿದ್ದಿದ್ದಲ್ವಾ, ಸೊ ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಅಲ್ಲಿ ಓಡಾಡ್ತಾ ಇದ್ರೆ. ಹಾಗೇನೆ ಅಲ್ಲೇ ಮಂತ್ರಾಲಯ ಸರೌಂಡಿಂಗಲ್ಲಿ ಇರೋ ಟೆಂಪಲ್ನ ಎಲ್ಲ ಕವರ್ ಮಾಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಹಾಗೆ ಪಂಚಮುಖ ಆಂಜನೇಯ ಮತ್ತು ರಾಯರು ಓಡಾಡಿರೋ ಜಾಗ ಮತ್ತು ರಾಯರಿದ್ದ ಮನೆ ಎಲ್ಲಾನು ನೋಡ್ಕೊ ಬಂದ್ವಿ. ಸೊ ವಿಡಿಯೋ ಅಷ್ಟಾಗಿ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನಾನು ನೋಡೋ ಇದರಲ್ಲಿದ್ದೆ. ಬಟ್ ವಿಡಿಯೋ ಅಂತೂ ಮಾಡಲಿಲ್ಲ, ನಾನು ಸ್ವಲ್ಪನೇ ವಿಡಿಯೋ ಮಾಡಿದ್ದೀನಿ. ಹಾಗೆ ಆಟೋದಲ್ಲಿ ಹೋಗ್ತಾ ಇದ್ದಿದ್ದು. ಸೊ ಎಲ್ಲ ಗ್ರೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ಔಟ್ಸೈಡು. ಅಂದರೆ ಈ ಥರ ಆಟೋದಲ್ಲಿ ಹೋಗಿ ತುಂಬಾ ವರ್ಷಗಳಾಗೋಗ್ಬಿಟ್ಟಿತ್ತು. ಫುಲ್ ಖುಷಿ ಆಗ್ತಾ ಇತ್ತು ನನಗೆ ಆಟೋದಲ್ಲಿ ಓಡಾಡ್ತಾ ಇದ್ದಿದ್ದಕ್ಕೆ. ನನಗೆ ಅಲ್ಲಿ ಅಷ್ಟು ಕ್ಲೀನಾಗಿ ದರ್ಶನ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೇನೆ ನಾನು ಇಲ್ಲಿ ರಾಯರ ಮುಂದೆನೇ ನಿಂತ್ಕೊಂಡು ಇಷ್ಟು ಹತ್ರದಲ್ಲಿ ನಾನು ದರ್ಶನ ಮಾಡಿಕೊಂಡೆ. ಇಲ್ಲಿ ಬಂದು ದರ್ಶನ ಮಾಡ್ಕೊಂಡ್ಮೇಲೆ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಅನಿಸ್ತು. ಯಾಕಂದರೆ ಅಲ್ಲಿ ಅಷ್ಟು ಇದ್ರಾಗ ದರ್ಶನ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ನಲ್ವ. ಸೊ ಅದಕ್ಕೆ ಇಲ್ಲೇ ಇಷ್ಟು ಹತ್ರದಿಂದ ನೋಡಿದಾಗ ಸೊ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೊಸಳೆ. ಸೊ ಇದನ್ನು ಎಷ್ಟಾಗಿ ಕಾಣಿಸ್ತಾ ಇಲ್ಲ, ಇದನ್ನ ಝೂಮ್ ಆಗಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಮಲ್ಕೊಬಿಟ್ಟಿತ್ತು ಅದು ಪಾಪ. ಅದ್ರ ಪಾಡಿಗೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಅದ್ರ ಪಾಡಿಗೆ ಅದು ಮಲ್ಕೊಬಿಟ್ಟಿತ್ತು. ಸೊ ತುಂಬ ಚಿಕ್ಕದು ಮೊಸಳೆ. ಮಳೆ ತುಂಬ ಬಂದಿರೋದ್ರಿಂದ ನೀರು ಮಾತ್ರ ಸಖತ್ತಾಗಿ ಹರಿತಾ ಇತ್ತು. ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ನಾವು ಅದನ್ನೆಲ್ಲ ನೋಡಿಕೊಂಡು ಮತ್ತೆ ರೂಮ್ಗೆ ಬಂದು ಒಂದು 1/2 hour ರೆಸ್ಟ್ ತೊಗೊಂಡು ಮತ್ತೆ ನಾವು ದರ್ಶನ ಮಾಡೋಣ ಅಂತ ಬಂದ್ವಿ. ರಾಯರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು. ನೀವು ನೋಡ್ತಾ ಇದ್ದೀರಲ್ಲ ಲೈಟ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ನೋಡ್ತಾ ಇದ್ದೀರಲ್ಲ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಹಾಗೆ ನಾನು ಮಾರ್ನಿಂಗು ಬಟ್ಟೆ ಇಕ್ಸ್ಕೊಂಡಿರಲಿಲ್ಲ. ಸೊ ಈವ್ನಿಂಗು ಬಟ್ಟೆ ಇಕ್ಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ವ. ಸೊ ಅದು ಆ ಬಟ್ಟೆ ಇಕ್ಬೇಕಾದ್ರೇನೆ ಒಂಥರ ಖುಷಿ ಆಗ್ತಾ ಇತ್ತು ಮನಸ್ಸಿಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಸೊ ಖುಷಿ ಆಯಿತು ನನಗೂ ಬಟ್ಟೆ ಇಕ್ಸ್ಕೊಂಡಿದ್ದು. ನೈಟು ನೀವು ನೋಡ್ತಾ ಇದ್ದೀರಲ್ವಾ ಫುಲ್ ಫ್ರೀ ಇತ್ತು. ನಾನು ಒಳಗಡೆ ಹೋದರೆ
ದರ್ಶನ ಆಗುತ್ತೋ ಇಲ್ಲೋ ಅಂತ ಅನ್ಕೊಂಡೆ. ಸೊ ನೀವು ನಂಬಲ್ಲ, ನಾನು 2 ಟೈಮ್ ದರ್ಶನ ಮಾಡ್ಕೊ ಬಂದೆ ರಾಯರ್ನ. ಮಾರ್ನಿಂಗು ನನಗೆ ನೋಡ್ದಂಗೆ ಅನ್ಸಿಲ್ಲ ರಾಯರ್ನ. ಸೊ ಮತ್ತೆ ಈ ನೈಟು ಹೋದಾಗ ಸೊ ಪಲ್ಲಕ್ಕಿ ನೋಡಿದೆ, ಹಾಗೇನೆ ರಾಯರನ್ನ ನೋಡಿದೆ. ಸೊ ಫುಲ್ ಖುಷಿ ಆಗೋಯ್ತು ನನಗಂತೂ. ನೀವು ನೋಡ್ತಾ ಇದ್ರಲ್ವಾ. ಸೊ ಮನಸ್ಸಿಗೆ ತುಂಬಾನೇ ಸಮಾಧಾನ ಅನಿಸ್ತು. ಯಾಕಂದ್ರೆ ರಾಯರ್ನ ಅಷ್ಟು ಹತ್ರ ಹೋಗಿ 2 ಟೈಮ್ ನೋಡ್ಕೊ ಬಂದೆ. ಮಾರ್ನಿಂಗ್ 1 ಟೈಮು ಮತ್ತೆ ಸಂಜೆ 2 ಟೈಮು, ಫೈನಲಿ 3 ಟೈಮ್ಸ್ ನೋಡ್ಕೊ ಬಂದೆ ರಾಯರ್ನ. ಫುಲ್ ಸಮಾಧಾನ ಆಗೋಯ್ತು ನನ್ಗಂತೂ. ನೋಡ್ಕೊಂಡು ಅಕ್ಷತೆ ಕಾಳನ್ನು ಅಷ್ಟೇನೆ ನಾನು 3 ಟೈಮ್ಸ್ ಇಸ್ಕೊಂಡೆ. 3 ಟೈಮ್ಸ್ ಇಸ್ಕೊಂಡು ಸೊ ದೇವರ ದರ್ಶನ ಮಾಡ್ಕೊಂಡು ಹಾಗೇನೆ ಮನೆಗೂ ಕೂಡ ಎತ್ಕೊ ಬಂದೆ. ನೀವು ನೋಡ್ತಾ ಇದ್ರಲ್ವಾ, 3 ಟೈಮ್ಸ್ ಇಸ್ಕೊಂಡಿರೋದು ಕೂಡ ಫೋಟೋ ಹಾಕಿದೀನಿ, ನೀವು ನೋಡ್ಬೋದು. ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಊಟದ್ದು ಅಷ್ಟೇನೆ ಟೈಮು ತುಂಬಾನೇ ಲೇಟ್ ಆಗಿ ಹೋಗ್ಬಿಟ್ಟಿತ್ತು. ನಾವು ಹೊರಗಡೆ ಬರೋಷ್ಟೊತ್ತಿಗೆ ಅಂದ್ರೆ 8:45 ಆಗೋಗ್ಬಿಟ್ಟಿತ್ತು ಟೈಮು. 9 ಗಂಟೆಗೆ ಕ್ಲೋಸು. ಹಾಗೇನೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ನಾವು ಮತ್ತೆ ಮಾರ್ನಿಂಗ್ ಇದು ನೀವು ನೋಡ್ತಾ ಇದ್ರಲ್ವಾ, ಮಾರ್ನಿಂಗ್ ಒಂದ್ಸಲಿ ದರ್ಶನ ಮಾಡೋಣ ಅನ್ಕೊಂಡ್ವಿ. ಸೊ ಟೈಮ್ ಎಷ್ಟೊತ್ತಾಗುತ್ತೋ ಏನೋ ಅಂದ್ಬಿಟ್ಟು ಹಾಗೆ ಬಂದ್ಬಿಟ್ವಿ. ನಮಗೆ ಟ್ರೈನ್ ಟಿಕೆಟು ಸಿಕ್ಲಿಲ್ಲ. ಹಾಗೇನೆ ಬಸ್ಸಲ್ಲಿ ಹೊರಟಿದ್ವಿ. ಬಸ್ಸಲ್ಲಿ ಹೊರಡ್ಬೇಕಾದ್ರೆ ನನಗೆ ಬಳ್ಳಾರಿಯಲ್ಲಿ ಯೂಟ್ಯೂಬ್ ಫ್ರೆಂಡ್ ಇದ್ರು. ಸೊ ಅವರು ವಿಡಿಯೋ ಮಾಡಿರೋದು ಇದು, ನಾನು ವಿಡಿಯೋ ಮಾಡಿಲ್ಲ. ಸೊ ಅವ್ರ ಹತ್ರ ವಿಡಿಯೋ ನಾನು ಇಸ್ಕೊಂಡಿರೋದು. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಇವ್ರದ್ದು ಚಾನಲ್ ನೇಮು ವೇಣಿ VBN ಅಂತ ಚಾನಲ್ ನೇಮು. ಸೊ ನನಗೆ YT ಸ್ಟಾರ್ಟ್ ಮಾಡಿದಾಗ ಪರಿಚಯ ಆದವರು ಇವರು. ಸೊ ಇವರಿಂದನೂ ತುಂಬಾನೇ ಕಲ್ತಿದ್ದೀನಿ ಅಂತಾನೆ ಹೇಳ್ಬೋದು. ಅವ್ರನ್ನ ಭೇಟಿಯಾಗಿದ್ದು ತುಂಬಾ ಅಂದರೆ ತುಂಬಾನೇ ಖುಷಿ ಆಯಿತು, ಅದು ಬಳ್ಳಾರಿಯಲ್ಲಿ. ಸೊ ನೀವೇ ಬನ್ನಿ ಮಂತ್ರಾಲಯಕ್ಕೆ ಅಂತ ಹೇಳಿದ್ದೆ. ಸೊ ನಾನು ಬರೋಕ್ಕಾಗಲ್ಲ ಸಿಸ್ಟರ್ ಅಂತ ಹೇಳಿದ್ರು. ಅದಕ್ಕೇನೆ ನಾನು ಬಳ್ಳಾರಿಗೆ ಹೋಗಿ ಮೀಟ್ ಆದೆ. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಒಂದು ಫ್ರೆಂಡ್ನ ಮೀಟ್ ಆಗೋದು ಅಂದರೆ ಒಂದೇನೋ ಒಂಥರ ಖುಷಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರನೇ ಫುಲ್ ಖುಷಿ ಆಯಿತು. ಅಂದರೆ ತುಂಬ ಹೊತ್ತು ಮಾತಾಡೋಕ್ಕಾಗಿಲ್ಲ, 5 ಮಿನಿಟ್ಸ್ ಅಷ್ಟೇನೆ. ಬಸ್ಸು ಹೊರಡ್ತಾ ಇತ್ತು. ಆ ಟೈಮಲ್ಲಿ ಡ್ರೈವರ್ಗೆ 5 ಮಿನಿಟ್ಸ್ ಬರ್ತೀನಿ ರೀ ಅಂತ ಹೇಳ್ಬಿಟ್ಟು ಇಳಿದೆ. ಸೊ ಅವರೇ ಹೇಳಿದ್ರು ವಾಶ್ರೂಮ್ಗೆ ಅಂತಂದರು. ವಾಶ್ರೂಮ್ಗೆ ಅಂದ್ಬಿಟ್ಟು ಇಳಿದ್ಬಿಟ್ಟು ಸೊ ಮೀಟ್ ಆದೆ. ಬಸ್ ಡ್ರೈವರ್ ಹೇಳ್ತಾ ಇದ್ರು ವಾಶ್ರೂಮ್ಗೆ ಅಂದ್ಬಿಟ್ಟು ನೀನು ಫ್ರೆಂಡ್ ಜೊತೆ ಮಾತಾಡ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು. ಸೊ ತುಂಬಾನೇ ಲೇಟ್ ಆಗೋಯ್ತು. ನಾನು ಬಳ್ಳಾರಿಯಿಂದ ಬ್ಯಾಂಗ್ಳೂರ್ ಬರೋಷ್ಟೊತ್ತಿಗೆ ಮೆಜೆಸ್ಟಿಕ್ ರೀಚ್ ಆಗೋಷ್ಟೊತ್ತಿಗೆ ಒಂದು 12:30 ಆಯಿತು. ಇವಾಗ ನಾನು ಬಸ್ಸಲ್ಲಿ ನಿಮಗೆ ತೋರಿಸ್ತೀನಿ ಟೈಮ್ ಎಷ್ಟು ಅಂತ ಅಂದ್ಬಿಟ್ಟು. ಅಂದರೆ 12 ಆಗಿತ್ತು. ನಾನು ನಿಮಗೆ ಅಂದರೆ ವಿಡಿಯೋ ಮಾಡಿದಾಗ 12 ಆಗಿತ್ತು. ನಾನು ಬಸ್ ಸ್ಟ್ಯಾಂಡಲ್ಲಿ ಅಂದರೆ ಮೆಜೆಸ್ಟಿಕ್ಕಲ್ಲಿ ಇಳಿದಾಗ 12:30 ಆಗಿತ್ತು. ನಾನು 12:30ಇಂದ ಮನೆಗೆ ಅತ್ತಿಬೆಲೆಗೆ ಹೋಗಿ ಮತ್ತೆ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಒಂದು 3 ಆಗೋಗ್ತಾ ಇತ್ತು. ಸೊ ಅದಕ್ಕೇನೆ ನಾನು ಅತ್ತೆ ಫ್ರೆಂಡ್ ಮನೇಲೆ ಉಳ್ಕೊಂಡ್ವಿ. ಫ್ರೆಂಡ್ ಮನೇಲೆ ಉಳ್ಕೊಂಡು ಮತ್ತೆ ಮಾರ್ನಿಂಗು ಬಸ್ ಸಿಕ್ಕಿದ್ದು. ಅಂದರೆ ಅವ್ರು
ಫ್ರೆಂಡ್ ಮನೆಗೆ ಹೋಗೋದಕ್ಕೂ ಕೂಡ 1:30 ಆಯ್ತು. ಅವ್ರ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಫೈನಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆ ಬಂದ್ವಿ. ನೀವು ನೋಡ್ತಾ ಇದ್ರಲ್ವಾ, ಬೆಳಿಗ್ಗೆ ಬಂದು ಬಸ್ ಇಳಿದ್ವಿ. ಮಗ ಇದ್ದ ನೋಡಿ, ಅವನ್ ರಿಯಾಕ್ಷನ್ ಅಂದ್ರೆ ಪಾಪುನ್ ಬಿಟ್ಟು ಹೋಗಿದ್ದೆ ನಾನು ಬೇಡ ಅಂದ್ಬಿಟ್ಟು ಮನೇಲೆ ಇಟ್ಕೊಂಡಿದ್ರು ಹಸ್ಬೆಂಡು. ಅವನ್ ರಿಯಾಕ್ಷನ್ ನೀವು ನೋಡಿದ್ರಲ್ಲ. ಸೊ ಅವ್ನಿಗೆ ಅಳುನು ಬರ್ತಾ ಇದೆ, ನಗುನು ಬರ್ತಾ ಇದೆ. ನಮ್ ಮುಖ ನೋಡ್ಬಿಟ್ಟು 3 days ಇಂದ ಅವ್ನ್ ನಮ್ಮನ್ ಮುಖ ನೋಡಿರ್ಲಿಲ್ಲ. ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದೆ, ಹಾಗೇನೆ ಡೈರೆಕ್ಟ್ ನೋಡಿರ್ಲಿಲ್ಲ. ಅವನು ಮತ್ತೆ ಗಾಡಿ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವರಪ್ಪ ಕರಿಯೋದ್ ಮುಂಚೆನೆ ಹೋಗ್ಬಿಡ್ತಾ ಇದ್ದ. ನನ್ನ ಕರ್ಕೊ ಬಂದ್ರು ಫಸ್ಟ್, ಮತ್ತೆ ಅವ್ರ ಅಜ್ಜಿನ ಕರ್ಕೊ ಬರಕ್ ಹೋಗ್ತಾ ಇದ್ರು. ಅವರಪ್ಪ ಕರೆದ್ರೆ ಅವನು ಹೋಗ್ತಾನೆ ಇರ್ಲಿಲ್ಲ. ಸೊ ನನ್ನ ಹತ್ರನೇ ಬರ್ತಾ ಇದ್ದ, ಮತ್ತೆ ಎಲ್ಲಿ ಬಿಟ್ಟು ಹೋಗ್ತಾರೋ ಅಂತ ಅನ್ಬಿಟ್ಟು. ಸೊ ಅವರಪ್ಪ ಕರೆದ್ರೆ ಹೋಗ್ತಾನೆ ಇರ್ಲಿಲ್ಲ. ನೀವು ನೋಡ್ತಾ ಇದ್ದೀರಲ್ವಾ. ಸೊ ಮನೆಗೆ ಬಂದು ಮನೇಲಿ ಪೂಜೆ ಮಾಡಿದ್ವಿ. ನೀವು ಈಗ ತೋರಿಸ್ತಾ ಇದೀನಿ ನೋಡಿ, ರೇಡಿಯಂದು ರಾಯರ್ದು ಅದು ತಗೋ ಬಂದ್ವಿ. ಸೊ ಅದನ್ನ ಇಟ್ಬಿಟ್ಟು ಹಾಗೇನೆ ರಾಯರ್ದ ಪ್ರಸಾದನ ಮನೆಯಲ್ಲಿಟ್ಟು ಪೂಜೆ ಮಾಡಿ, ಹಾಗೆ ಅಕ್ಕಪಕ್ಕ ಇರೋರ್ಗೂ ಕೂಡ ರಾಯರ ಪ್ರಸಾದನ ಕೊಟ್ಟು, ಸೊ ಅವ್ರಿಗೂ ಕೂಡ ರಾಯರ್ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು, ನಿಮ್ಗೂ ಕೂಡ ರಾಯರ್ ಒಳ್ಳೇದ್ ಮಾಡ್ಲಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ. ಇನ್ನು ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದೀರಾ ಅಂತ ಇದ್ರೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡ್ತಿರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೇನೆ ವಿಡಿಯೋ ನೋಡ್ತಾ ಇದ್ದೀರಾ ತುಂಬಾ ಜನ ಲೈಕ್ ಕೊಡ್ತಾ ಇಲ್ಲ. ಸೊ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆನಾ? ಬಾಯ್.